ಏನಿದೆ ಹೇಳ್ರಿ ನಡೀತ ನೋಡ್ರಿ ಪ್ರವಾಹ ಬಂದಾಗ ಎಲ್ಲರೂ ಬಿಡ್ಬೇಡ್ರಂಗ ಹೊರಗಡೆ ಈಗಿನಾಗ ಸಣ್ಣ ಸಣ್ಣ ಮಕ್ಳಿಗೆ ಕಳಿಸ್ತೀರಿ ಇಂಥ ಪ್ರವಾಹ ಬಂದಾಗ ಮಕ್ಳಿಗೆ ಕಳ್ಸ್ಬಾರ್ದ್ರಿ ನೀವಾದ್ರೂ ಹಿರಿಯರಾದ್ರೂ ಬಿ ಸಣ್ಣವ್ರು ಏನಪ್ಪ ಅಂದ್ರೆ ಮಕ್ಳಿಗೆ ಅಲ್ಲಿ ಅಲ್ಲಿ ಕಾಲ್ ಗಿದ್ದಾಗ್ಲಿ ಹಿಂಗೇನಪ್ಪ ಅಂತ ಬರ್ಬಾರ್ದು. ಯಾಕಂತಂದ್ರೆ ನೀರಿನ ಒತ್ತಡ ರಭಸವಾಗಿ ಹ್ಯಾಂಗಿರ್ತದೆ ಹೆಂಗ್ ಗೊತ್ತದ ಆ ತಳದಾಗ ಹೆಂಗದ ನಂಗೆ ಗೊತ್ತದ್ರಿ. ಬರೇ ಪೂಲ್ ಅಂತ ಹೇಳಕತ್ತೀರಿ. ಆ ಪೂಲ್ ಬಲ್ಲ ಹೋದ್ರೆ ನನಗೆ ಅದು ತಳ ಸಿಗ್ತದೋ ಸಿಗಲ್ಲ, ಪೂರಾ ಗಂಗಪಾಲ ಆಗ್ಬೇಕಂತಂದ್ರೆ ಎಲ್ಲರೂ. ಈಗ ಯಾಕಂದ್ರೆ ನೀವು ಇಲ್ಲಿ ಈಜು ಬರೋರು ಏನಪ್ಪ ರೈತರು ಈ ಥರ ಬರ್ತೀರಿ. ಪ್ರಾಣಿ ಪಕ್ಷಿ ಇದ್ದವ್ರು ಆಚೆಗಡೆ ಹೊಲಗಡೆ ಇರ್ತಾರ. ಅವ್ರಿಗೆ ಏನಪ್ಪ ಕೃಷಿ ಏನಾದ್ರು ಒಂದು ಕಾರ್ಯಕ್ರಮಗಳು ಇದ್ದಾಗ ಮಕ್ಕಳಿಗೆ ತರಲಿ, ಅದು ಏನೋ ದನ ಕರುಗಳು ತರಲಿ, ಇಂಥ ಕಾರ್ಯಕ್ರಮದಾಗ ಏನಪ್ಪ ಅಂದ್ರೆ ಬರುವಾಗ ಏನಪ್ಪ ಅಂದ್ರೆ ಸ್ವಲ್ಪ ಮಿಸ್ಟೇಕ್ ಆಯ್ತಂದ್ರೆ ತಮ್ಮ ಜೀವ ಹತ್ತಿಟ್ಕೊಂಡು ಕೆಲಸ ಮಾಡ್ಬೇಕಾಗ್ತದೆ. ಇಲ್ಲಿ ಜನರು ಈ ಊರಾಗ ಏನಪ್ಪ ಅಂದ್ರೆ ಇಂಥ ಪ್ರಾಬ್ಲಮ್ ಇದ್ದಾಗ ನೀವು ಎಲ್ಲರೂ ಒಗ್ಗೂಡಿದ್ರಪ್ಪ ಅಂತಂದ್ರೆ ಸರ್ಕಾರ ನಿಧಿನಿಂದ ಯಾರೇ ಬಂದು ಒಂದು ಅಧಿಕಾರಿಗಳು ಏನಪ್ಪ ಅಂದ್ರೆ ಇಂಥ ಮನಮುಟ್ಟವಾಗಿ ನೀವು ಹೇಳಿದ್ರಪ್ಪ ಅಂತಂದ್ರೆ ನಿಮ್ಮನ್ನು ಆಲನೆ ಕೇಳ್ತಾರೆ, ನಿಮ್ಮ ಆರೋಗ್ಯ ಬಗ್ಗೆ ಕೇಳ್ತಾರೆ, ನಿಮ್ಮ ವಸತಿ ಕೇಂದ್ರಗಳ ಬಗ್ಗೆ ಕೇಳ್ತಾರೆ. ಯಾವುದೇ ಒಂದು ನೀರಾಗ ಏನಪ್ಪ ಅಂದ್ರೆ ಜಮೀನು ಹೋಗ್ಯವಪ್ಪ ಅಂತಂದ್ರೆ ಪರಿಹಾರ ಕೊಡಾಕ ಏನಪ್ಪ ಅಂದ್ರೆ ಒಂದು ಪ್ರೋತ್ಸಾಹ ಕೊಡ್ತಾರೆ. ಅದಕ್ಕೆ ಈ ಗ್ರಾಮದಾಗ ಯಾವುದೇ ಒಂದು ಕಾರ್ಯಕ್ರಮಗಳು ಇದ್ದಾಗ ನೀವೆಲ್ಲರೂ ಒಗ್ಗೂಟವಾಗಿ ಸಹಕಾರ ಮಾಡಿದ್ರಪ್ಪ ಅಂದ್ರೆ ಮುಂದಿನ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಇಂಥ ಮಳೆಗಾಲದಾಗ ಏನಪ್ಪ ಅಂದ್ರೆ ಫಿಟ್ಸ್ ಬರೋದಲ್ರಿ, ಇಂಥ ಒಂದು ಕ್ಲೈಮೇಟ್ದಾಗ ಏನಾಗ್ತದೆ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಅನ್ಕಾನ್ಶಿಯಸ್ ಇಂಥ ನೀರು ಕುಡಿದ್ರಂದ್ರೆ ವಾಂತಿ ಭೇದ ಪ್ರಕರಣಗಳು ಹೆಚ್ಚಿಗೆ ಆದವಪ್ಪ ಅಂದ್ರೆ ಏನಂತೀರಿ, ಅದು ಶೆಟ್ಬೇನಿ ಅಂತ ಏನಂತೀರಿ. ಆ ಥರದಾಗ ಏನಪ್ಪ ಅಂದ್ರೆ ಈ ಥಂಡಿ ಏನು ಅವಲಂಬನೆ ಆಯ್ತಪ್ಪ ಅಂದ್ರೆ ಸಣ್ಣ ಸಣ್ಣ ಮಕ್ಳು ಏನಾಗ್ತದ್ರಿ ಇಂಥದ್ದು ಏನಪ್ಪ ಅಂದ್ರೆ ಕ್ಲೈಮೇಟಿಗೆ ತುತ್ತಾಗ್ತದೆ. ಎರಡನೇ ಇಂಥ ಹರಿಯುವಂಥ ನೀರು ಏನಪ್ಪ ಅಂದ್ರೆ ನೀವು ಯಾರು ಕುಡಿಲಿಕ್ಕೆ ಹೋಗ್ಬಾರ್ದು. ನೀರು ಕಾಸು ಆರಿಸಿ ಕುಡಿಬೇಕು. ಯಾಕಂತಂದ್ರೆ ಇದ್ರಾಗ ಏನದು ಎಲ್ಲೇ ಏನೇನು ಎಲ್ಲ ಮಲ ಮೂತ್ರಗಳು ಏನೇನೆಲ್ಲ ಬಂದಿದ್ದು ನಾವು ನೀರು ಕುಡಿದೇವು ಅಂತಂದ್ರೆ ನಾವು ಡಿಹೈಡ್ರೇಷನ್ ಡಯಾಕ್ಷನ್ ಅಂತ ಆಗ್ತದೆ. ಅಂದ್ರೆ ವಾಂತಿ ಪ್ರಕರಣ ನೀವು ಮ್ಯಾಲೆ ಗ್ಲೂಕೋಸ್ ಹಚ್ಚಿರಿ ಕೆಳಗೆ ಹೋಗ್ಬಿಡ್ತದೆ. ಅಂಥ ಒಂದು ಪ್ರಸಂಗ ಬರ್ತದ್ರಿ. ಆದ್ರೆ ಇಂಥ ಪ್ರವಾಹ ಬಂದಾಗ ಏನಪ್ಪ ಅಂದ್ರೆ ತಾವೆಲ್ಲರೂ ಬೆಚ್ಚಗೆ ಇರಬೇಕ್ರಿ. ಮನ್ಯಾಗ ಏನಂದ್ರೆ ಕಾಸ್ಕೋದು ಬಿಸಿ ಬಿಸಿ ಊಟ ಮಾಡ್ಬೇಕ್ರಿ. ಏನಪ್ಪ ಅಂದ್ರೆ ಆಗಿಂದಾಗ ತಾಜಾ ಊಟ ಮಾಡ್ಬೇಕ್ರಿ. ಮಕ್ಳಿಗೆ ಸುಮ್ಮನೆ ಏನಪ್ಪ ಅಂದ್ರೆ ಕಾಸು ನೀರು ಆರಿಸಿ ಕುಡಿಸ್ಬೇಕ್ರಿ. ಏನೋ ಆರೋಗ್ಯದ ಕಾಪಾಡ್ಕೋಬೇಕ್ರಿ. ಇಂಥ ಕ್ಲೈಮೇಟಿಗೆ ಏನಪ್ಪ ಅಂದ್ರೆ ನೀವು ಒಳ್ಳೆ ಏನಪ್ಪ ಅಂದ್ರೆ ನೂಲಾದ ಬಟ್ಟೆ ಧರಿಸ್ಬೇಕ್ರಿ. ಕಿವಿ ತುಂಬ ಹಾಕಿ ಮೈ ತುಂಬ ಬಟ್ಟೆ ಹಾಕೋಬೇಕ್ರಿ. ದಾಮಿ ಕಚ್ಚಲ್ದಂಗೆ ನೋಡ್ಕೋಬೇಕ್ರಿ. ಇಂಥ ಆದವಪ್ಪ ಅಂತಂದ್ರೆ ಡೊಂಗು ಮತ್ತು ಚಿಕನ್ ಗುನಿ ಆಯಿತು ಮಕ್ಳಿಗೆ ಮೆದುಳಿಗೆ ಇರ್ತಪ್ಪ ಅಂದ್ರೆ ನೀವು ಬಡ್ರಿ ಜನರು ಇರ್ತೀರಿ. ಇಂಥದ್ದು ಲಾಕೋಗಟ್ಟಲೆ ಏನಪ್ಪ ಅಂದ್ರೆ ಆಸ್ಪತ್ರೆಗೆ ಹೋಗಿ ನೀವು ಹಾಕ್ಲಾಕಂತ ಯೋಗ್ಯ ಇರಲ್ರಿ. ಮುಂದೆ ನಾವು ಇದು ಕಾರ್ಯಕ್ರಮದ ಇಂಥವೆಲ್ಲ ಹಮ್ಮಿಕೊಂಡೇವು ಅಂದ್ರೆ ಅವ್ರಿಗೆ ಹೇಳಕ್ಕೆ ಒಂದು ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ.